ಸಾವಿತ್ರಿ, ನಿನ್ನ ಮತ್ತೆ ಮಗುನ ನೋಡಿ ತುಂಬಾ ಖುಷಿ ಆಯ್ತು. ಮಗು ಅಂತೂ ನಿಂತರನೇ ಇದೆ. ಹೌದು ಸಾವಿತ್ರಿ, ಮಗು ಅಂತೂ ಥೇಟ್ ನಿಂತರನೇ ಇದೆ. ನಿಂದೆ ಅಚ್ಚು. ಇಲ್ಲ ಇಲ್ಲ, ಮಗು ನೋಡೋದಿಕ್ಕೆ ಅವ್ರಪ್ಪನ ತರನೇ. ಹೆಣ್ಮಕ್ಳಿಗೆ ಅಪ್ಪನ ಗುಣ ಬರುತ್ತೆ ಅಂತ ಹೇಳ್ತಾರೆ. ಆ ಮಾತ್ 100ಕ್ಕೆ 100 ನಿಜ. ಈಗ ನೋಡು, ನಮ್ ನಂದಿನಿ ಎಲ್ಲ ಅವ್ರ ಅಪ್ಪನ ತರಾನೇ ಆಡ್ತಾಳೆ. ಈ ಶ್ರಾವಣಿ ಇವಳು ಅಷ್ಟೇ ಅವ್ರ ಅಪ್ಪನ ತರಾನೇ ಆಡ್ತಾಳೆ. ಆದ್ರೆ ನಿನ್ ಮಗುಗೆ ಅವ್ರ ಅಪ್ಪನ ಗುಣ ಬರ್ದೇ ಇರ್ಲಿ. ತಪ್ಪು ತಿಳ್ಕೊಬೇಡ ಮಗಳೇ. ಲಕ್ಷಣ ಅಪ್ಪಂದಾದ್ರೂ ಪರವಾಗಿಲ್ಲ, ಗುಣ ಮಾತ್ರ ನಿಂದೆ ಬರ್ಲಿ. ನೀನು ಸಾಲಿಗ್ರಾಮದ ಕುಡಿ, ಆ ಮಗುನು ಸಾಲಿಗ್ರಾಮದ ಮಗು. ಎಲ್ಲ ಒಳ್ಳೆ ಗುಣಗಳು ಆ ಮಗುಗ್ ಬರ್ಬೇಕು. 100 ಕಾಲ ಚೆನ್ನಾಗಿ ಬಾಳ್ಲಿ. ನಿಮ್ಮ ಆಶೀರ್ವಾದ ಇರ್ಲಿ ಅಮ್ಮೋರೆ. ಮಗುಗೆ ನಿಮ್ಮ ಆಶೀರ್ವಾದನೇ ಶ್ರೀರಕ್ಷೆ. ಆದ್ರೆ ಅವರಪ್ಪ ಮಗು ಹುಟ್ಟಿ ಒಂದೇ ದಿನಕ್ಕೆ ಜೈಲಿಗೆ ಹೋಗ್ಬಿಟ್ರು. ಅದೇ ನನಗೆ ಬೇಜಾರು. ಜನ ಎಲ್ಲಿ ಮಗು ಬಗ್ಗೆ ತಪ್ಪಾಗಿ ಮಾತಾಡ್ಬಿಡ್ತಾರೋ ಅನ್ನೋ ಭಯ ನಂಗೆ. ಸಾವಿತ್ರಿ, ಜನ ಮಗು ಬಗ್ಗೆ ಏನಕ್ಕೆ ತಪ್ಪು ತಿಳ್ಕೊತಾರೆ? ತಪ್ಪು ಮಾಡಿರೋದು ಮದನ್, ಅವನು ಅದಕ್ಕೆ ಶಿಕ್ಷೆ ಅನುಭವಿಸ್ತಾ ಇದ್ದಾನೆ. ಮಗುಗೂ ಅವ್ನು ಮಾಡಿರೋ ತಪ್ಪು ಏನ್ ಸಂಬಂಧ? ಇಲ್ಲ ಇಲ್ಲ ಅಣ್ಣ, ಮಗು ಆದ್ಮೇಲೆ ಅವರು ತುಂಬಾನೇ ಬದಲಾಗಿದ್ದಾರೆ. ಆದ್ರೆ ಏನ್ ಮಾಡೋದು, ಅವ್ರ ಅಮ್ಮನ ಸಭಾಸ ಹೀಗಾಗೋಯ್ತು. ಸಾವಿತ್ರಿ, ನೀನೇನು ಟೆನ್ಷನ್ ತಗೋಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಸುಬು, ಮದನ್ನ ರಿಲೀಸ್ ಮಾಡೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ಬೋದಾ? ಏನ್ ಹೇಳ್ತಿದೀಯಮ್ಮ ನೀನು? ಅವ್ನು ಮಾಡಿರೋದು ಅಂತಿಂತ ತಪ್ಪಲ್ಲ. ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಎಷ್ಟು ಜನರ ಜೀವ ಹೋಗ್ತಿತ್ತು ಗೊತ್ತಾ? ಇದೆಲ್ಲ ಆಗಿದ್ದು ಆ ವಿಜಯಾಂಬಿಕಾಯಿಂದ, ಬರೀ ಮದನಿಂದ ಇದೆಲ್ಲ ಆಗಿದ್ದಲ್ಲ. ಯಾರೋ ಬೆನ್ ಹಿಂದೆ ಚೂರಿ ಹಾಕಿದ್ದಾರೆ ಅಂದ ಮಾತ್ರಕ್ಕೆ ಚೂರಿಗೆ ಶಿಕ್ಷೆ ಕೊಡೋದಕ್ಕಾಗಲ್ಲ. ಚೂರಿ ಹಾಕ್ದವ್ರಿಗೆ ಶಿಕ್ಷೆ ಕೊಡ್ಬೇಕು. ಮೊದಲು ಆ ವಿಜಯಾಂಬಿಕಾನ ಹಿಡಿಬೇಕು. ಪ್ಲೀಸ್ ಸುಬ್ಬು, ಮದನ್ನ ಸ್ವಲ್ಪ ರಿಲೀಸ್ ಮಾಡೋದಕ್ಕೆ ಟ್ರೈ ಮಾಡು. ಅಲ್ಲಮ್ಮ ಶ್ರಾವಣಿ, ಅವನಿಂದಾನೇ ನಿನಗೆ ಕೆಟ್ಟ ಹೆಸರು ಬರ್ತಿತ್ತು. 100 ಜನರ ಜೀವದ ಜೊತೆ ಚೆಲ್ಲಾಟ ಆಡ್ದವನವನು. ಅದೆಲ್ಲ ನನಗೆ ಅರ್ಥ ಆಗುತ್ತೆ ಅಜ್ಜಿ. ಆದ್ರೆ ಆ ಮಗು ಮುಖ ನೋಡಿ, ಆ ಮಗುಗೆ ತಂದೆ ಪ್ರೀತಿ ಸಿಗ್ಬೇಕು. ಅಪ್ಪ ಇದ್ರು, ಅಪ್ಪನ್ ನೋಡ್ದೆ, ಅಪ್ಪನ ಜೊತೆ ಮಾತಾಡ್ದೆ, ಅಪ್ಪನ ಪ್ರೀತಿ ಸಿಗ್ದೆ ಆ ಮಗು ಕೊರಗಬಾರ್ದು. ಅಪ್ಪನ ಪ್ರೀತಿ ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತು. ಅಪ್ಪನ ಪ್ರೀತಿಯಲ್ಲಿ ಅಮೃತನೇ ಇದೆ. ಆ ಅಮೃತ ಆ ಮಗುಗ್ ಸಿಗ್ಬೇಕು. ಪ್ಲೀಸ್ ದಯವಿಟ್ಟು ಮದನ್ನ ರಿಲೀಸ್ ಮಾಡಿಸಿ, ಇಲ್ಲ ಅಂದ್ರೆ ಸಾವಿತ್ರಿ ಒಂಟಿ ಆಗ್ಬಿಡ್ತಾಳೆ.